ಪ್ರಕಟಣೆ ಗ್ರಂಥ 13ನೇ अध्याय 1ನೇ वचन ತೆಗೆದು प्रकाश पुस्तक 13 अध्याय 1 से वचन पूरा अध्याय देखो। रेवलेशन चैप्टर 32 चैप्टर प्रकटणೆ ग्रंथ रेवलेशन चैप्टर 30 प्रकटणೆ ग्रंथ 13 प्रकाश पुस्तक 13 अध्याय इंग्लिश में हिंदी में कन्नड़ में पढ़ो। इंग्लिश में कन्नड़ में हिंदी में बोली। ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಒಂದನೇ ವಚನ ಆಗಿಲ್ವಾ? ಇದೆಯಾ? ಎಸ್, ಹಿಂದಿ ಇಂಗ್ಲಿಷ್ ಬೈಬಲ್ first word is हिंदी ना नहीं होगा। एक पशु को समुद्र में से निकलते हुए देखा, जिसका 10 सिंग और 7 सिंग थे। उसके सिंगों पर 10 राजमुकुट और उसके सिरों पर परमेश्वर की निंदा के नाम लिखे हुए थे। एक वचन का अर्थ देखेंगे इस बात में। तीसरा वचन में चलेंगे, दूसरा वचन को हमें ಮೊದಲನೇ ವಾಕ್ಯವನ್ನು ನೋಡೋಣ, ಎರಡನೇ ವಾಕ್ಯಕ್ಕೆ ಆಮೇಲೆ ಹೋಗೋಣ। ಅಲ್ಲೆಲ್ಲಾ 13 ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು। ಅಲ್ಲೆಲ್ಲಾ ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು। ಯಾರು ಕಾಣ್ತಾ ಇರೋದು? कौन देख रहे? यूहन्ना, जॉन। आमेन। हिंदी में यूहन्ना, इंग्लिश में जॉन देख रहे, यूहन्ना देख रहे। सागर से एक मृग, हालेलुया। 20 इंग्लिश ಕನ್ನಡದಲ್ಲಿ ಮೃಗ ಏರಿ ಬರುವುದನ್ನು ಕಂಡೆನು। ಹಾಲೆಲುಯಾ। ಮೃಗ ಅಂದ್ರೆ ಏನು? ಸಮುದ್ರ ಅಂದ್ರೆ ಏನು? 10 ತಲೆ ಅಂದ್ರೆ ಏನು? 10 ಮುಕುಟ ಅಂದ್ರೆ ಏನು? ನಾವು ಇದನ್ನ ನೋಡೋಣ, ಆಮೇಲೆ ಎರಡನೇ ವಚನ ನೋಡೋಣ। ಅದ್ರ ಜೊತೆಯಲ್ಲಿ ನೀವು ದಾನಿಯೇಲ 7ನೇ ಅಧ್ಯಾಯ 2ನೇ ವಚನ ಓದಿ। ಅಲ್ಲಿ ಕೂಡ ಸಾಗರದೊಳಗಿಂದ ಆಮೇಲೆ ಒಂದು 4 ಮೃಗಗಳನ್ನ ಬರೋದು ನೋಡ್ತಾ ಇದ್ದೀವಿ। ಹಾಲೆಲೂಯಾ। ದಾನಿಯೇಲ್ 7:1-2 ದಾನಿಯೇಲ್ 7:2 ವಚನ। ಆ ಪ್ರಸ್ತಾಪವನ್ನೆತ್ತಿ ಇಂತೆಂದನು, ನಾನು ರಾತ್ರಿ ಕಂಡ ಕನಸಿನಲ್ಲಿ ಆಹಾ ಚತುರ್ದಿಕ್ಕಿನ ಗಾಳಿಗಳು ಇಲ್ಲೇನಿದೆ 13:1 13 1 में क्या है? प्रकाश पुस्तक 13:1 में क्या है? हमें दानियेल 2:7 वचन में क्या है? सागर ಮೃಗ 4 ಮೃಗ ಅಂತಿದೆ ನೋಡಿ। ಹಾಲೆಲೂಯಾ। ಇಲ್ಲಿ ಒಂದೇ ಒಂದು ಮೃಗ ಇದೆ। ಕಂಟಿನ್ಯೂ ಮಾಡಮ್ಮ। ಸಾಗರದ ಮೇಲೆ ರಭಸವಾಗಿ ಬೀಸಿ ಬಡಿಯುತ್ತಿದ್ದವು, ಒಂದಕ್ಕೊಂದು ವಿಲಕ್ಷಣವಾದ 4 ದೊಡ್ಡ ಮೃಗಗಳು ಸಾಗರದೊಳಗಿಂದ ಬಂದವು। ಮೊದಲು ಕಾಣಿಸಿದ ಮೃಗವು ಸಿಂಹ, ಮೊದಲು ಕಾಣಿಸಿದ ಮೃಗ ಬಾಬಿಲೋನ್ ಸಾಮ್ರಾಜ್ಯ। ಆಮೇಲೆ सिंह का मतलब बाबिलोन साम्राज्य। ನಾನು ನೋಡುತ್ತಿರುವಾಗಲೇ ಆ ರೆಕ್ಕೆಗಳು ಕೀಳಲ್ಪಟ್ಟವು, ಅದು ನೆಲದಿಂದ ಎತ್ತಲ್ಪಟ್ಟು ಮನುಷ್ಯನ ಹಾಗೆ 2 ಕಾಲುಗಳ ಮೇಲೆ ನಿಲ್ಲಿಸಲ್ಪಟ್ಟಿತು। ಅದಕ್ಕೆ ಮನುಷ್ಯನ ಹೃದಯವು ಕುರುಡವಾಯಿತು। ಆಗ ಇನ್ನೊಂದು ಮೃಗ, ಎರಡನೇದು, ಕರಡಿ। ಹಾಲೆಲೂಯಾ, ಆಮೆನ್, ಹಾಲೆಲೂಯಾ। ಈಗ ಇಂಗ್ಲಿಷ್ ಗೀರ್, ಹಾಲೆಲೂಯಾ, ಆಮೇಲೆ ಎರಡನೇ ಮೃಗ ಗೀರ್, ಎರಡನೇ ಮೃಗ ಕರಡಿ, ಸೆಕೆಂಡ್ ಬೀಸ್ ಗೀರ್। ಒಂದು ಹೆಗಲನ್ನು ಇದು ಏನಂದ್ರೆ
ಕರಡಿ ಅಂದ್ರೆ ಮೇದಿಯ ಪೆರಿಸಿಯ ಸಾಮ್ರಾಜ್ಯ. ತನ್ನ ಬಾಯಲ್ಲಿ ಹಲ್ಲುಗಳ ನಡುವೆ ಹಾ. 3 ಪಕ್ಕೆಲುಬುಗಳನ್ನು ಕಚ್ಚಿಕೊಂಡು ಹಾ. ನೀನೆದ್ದು ಮಾಂಸವನ್ನು ತಿಂದು ಎಂದು ಅದಕ್ಕೆ ಹೇಳೋಣವಾಯಿತು. ಆಮೇಲೆ ಅನಂತರ ನಾನು ನೋಡುತ್ತಿರುವಲ್ಲಿ ಹಾ. ಇಗೋ ಚಿರದಿನ ಹಾಗಿರುವ ಮತ್ತೊಂದು ಮೃಗವು ಕಾಣಿಸಿತು. ಹಾ. ಅದರ ಪಕ್ಕಗಳಲ್ಲಿ ಪಕ್ಷಿಯ ರೆಕ್ಕೆಯಂತಿರುವ ಹಾ. 4 ರೆಕ್ಕೆಗಳಿದ್ದವು. ಆ ಮೃಗಕ್ಕೆ 4 ತಲೆಗಳಿದ್ದವು. ಇದನ್ನ ಗ್ರೀಕ್ ಸಾಮ್ರಾಜ್ಯ. ಇದು ಯಾವ್ದಿದು? ಇದು ಚಿರತೆ, leopard, hallelujah, and lion. ಸಿಂಹ, ಚಿರತೆ, ಆಮೇಲೆ ಕರಡಿ. ಬನ್ನಿ ಇವಾಗ ಅಲ್ಲಿ ಸಿಗ್ತದೆ ಆ ಪದ. 13 ಬನ್ನಿ. 13 ವಾಪಸ್ ಆ ಜಾओ. प्रकाश पुस्तक 13 ಆಮೇಲೆ ರೆವಲ್ಯೂಷನ್ ಚಾಪ್ಟರ್ 31 13 ಬನ್ನಿ. ಅಲ್ಲಿ ಕೂಡ ಚಿರತೆ, ಮೃಗ ಅಂತಿರ್ತದೆ, ಚಿರತೆ ಅಂತಿರ್ತದೆ, ಸಿಂಹ ಅಂತಿರ್ತದೆ, ಕರಡಿ ಅಂತಿರ್ತದೆ. ಹಲ್ಲೆಲೂಯಾ. ಸಿಂಹ ಅಂದ್ರೆ ಏನು? ಬಾಬಿಲೋನ್ ಸಾಮ್ರಾಜ್ಯ. ಚಿರತೆ ಅಂದ್ರೆ ಏನು? ಗ್ರೀಕ್ ಸಾಮ್ರಾಜ್ಯ. ಹಲ್ಲೆಲೂಯಾ. ಕರಡಿ ಅಂದ್ರೆ ಮೇದಿಯ ಪೆರಿಸಿಯ ಸಾಮ್ರಾಜ್ಯ. ಹಲ್ಲೆಲೂಯಾ. ಎಸ್. 13 ಒಂದು ಮೃಗವನ್ನು ಕಂಡಿಲ್ಲ. ಅಲ್ಲಿ 4 ಮೃಗಗಳನ್ನು ನೋಡ್ತಾನೆ ದಾನಿಯೇಲ. ಇಲ್ಲಿ ಯೋಹಾನ ಒಂದು ಮೃಗವನ್ನು ನೋಡ್ತಾನೆ. ಅಲ್ಲಿ ದಾನಿಯೇಲ 4 ಮೃಗಗಳನ್ನು ನೋಡಿದ್ದು. ಹಲ್ಲೆಲೂಯಾ. ಬಾಬಿಲೋನ್ ಸಾಮ್ರಾಜ್ಯ, ಮೇದಿಯ ಪೆರಿಸಿಯ ಸಾಮ್ರಾಜ್ಯ, ಮತ್ತೆ ಗ್ರೀಕ್ ಸಾಮ್ರಾಜ್ಯ. 4ನೇ ಮೃಗ ರೋಮ್ ಸಾಮ್ರಾಜ್ಯ. ಈ ಯೋಹಾನ ಕಾಣ್ತಿರೋದು 8ನೇ ಸಾಮ್ರಾಜ್ಯ, ಅಂದ್ರೆ ಕ್ರಿಸ್ತು ವಿರೋಧಿ ಸಾಮ್ರಾಜ್ಯ, क्रिस्तु विरोधी गवर्नमेंट, एंटी क्राइस्ट गवर्नमेंट. 13:1 वचन क्या बता रहे आपको? हमें क्या अर्थ देते? एंटी क्राइस्ट गवर्नमेंट. हालेलुया, आमेन, हालेलुया. ಮೃಗ ಅಂದ್ರೆ ಏನು? ಒಂದು ಸಾಮ್ರಾಜ್ಯ. ಮೃಗ ಅಂದ್ರೆ ಏನು? ಸಾಮ್ರಾಜ್ಯ. ಹಾಲೆಲೂಯಾ. ಡೈನಾಸಿಟಿ ಇಂಗ್ಲಿಷ್ ಅಲ್ಲಿ ಏನಂತಾರೆ? ಬ್ಯಾಬಿಲೋನ್ ಡೈನಾಸಿಟಿ, ಗ್ರೀಕ್ ಡೈನಾಸಿಟಿ, ರೋಮ್ ಡೈನಾಸಿಟಿ, ಈಜಿಪ್ಷಿಯನ್ ಡೈನಾಸಿಟಿ, ಅಸಿರಿಯ ಡೈನಾಸಿಟಿ. ಡೈನಾಸಿಟಿ ಅಂದ್ರೆ ಸಾಮ್ರಾಜ್ಯ. ಸಾಗರ್ ಅಂದ್ರೆ ನೀರು. ಸಾಗರ್ ಅಂದ್ರೆ ವಾಕ್ಯ ನೋಡಿ. ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ. ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ 15ನೇ ವಚನ ನೋಡಿ. प्रकाश पुस्तक 17:15. सागर मतलब सागर, जल मतलब सागर मतलब जल मतलब ಜಾಲಸ್ತ್ರೀಯು ವಾಸವಾಗಿರುವ ನೀರನ್ನು ಕಂಡೆಯಲ್ಲ. ಅದು ಪ್ರಜೆ, ಸಮೂಹ, ಜನ, ಭಾಷೆಗಳನ್ನು सूचिಸುತ್ತದೆ. सागर ಅಂದ್ರೆ सागरನ ಜನನ, ಜನರು. सागर का मतलब आदमी. 17-15 वचन क्या बोलते? जल का मतलब, सागर का मतलब ನೀರಿನ ಮಧ್ಯದಲ್ಲಿ ಆಮೇಲೆ ಒಂದು ಮೃಗವನ್ನ ಬರುವುದನ್ನು ಕಂಡೆನು. ಅದು ಏನ್ ಮೃಗ ಅಂದ್ರೆ ಕ್ರಿಸ್ತು ವಿರೋಧಿ, ಆಂಟಿ ಕ್ರಿಸ್ತು, ಆಂಟಿ ಕ್ರೈಸ್ಟ್. ಹಲ್ಲೆಲೂಯಾ. ಅದು 8ನೇ ಸಾಮ್ರಾಜ್ಯ, ಅದು 8ನೇ ಕೊಂಬು, ಅದು 8ನೇ ಮೃಗ. ಹಲ್ಲೆಲೂಯಾ. ಆಮೇಲೆ 7 ತಲೆ ಅಂದ್ರೆ ಏನು? ಸಾತ್ ಶಿಲ್ಕ ಮತ್ಲಬ್ ಕ್ಯಾ? 7 ತಲೆ ಅಂದ್ರೆ ಆಮೇಲೆ ಒಂದು ಐಗುಪ್ತ ಸಾಮ್ರಾಜ್ಯ, 2ನೇ ತಲೆ ಅಸಿರಿಯ ಸಾಮ್ರಾಜ್ಯ, 3ನೇ ತಲೆ ಬ್ಯಾಬಿಲೋನ್ ಸಾಮ್ರಾಜ್ಯ, 4ನೇ ತಲೆ ಮೇದಿಯ ಪೆರಿಸಿಯ ಸಾಮ್ರಾಜ್ಯ, 5ನೇ ತಲೆ ಗ್ರೀಕ್ ಸಾಮ್ರಾಜ್ಯ, 6ನೇ ತಲೆ ರೋಮ್ ಸಾಮ್ರಾಜ್ಯ, 7ನೇ ತಲೆ ಪಾರ್ಪರಸ್ ಸಾಮ್ರಾಜ್ಯ, 8ನೇದೇ ಈ ಮೃಗ, ಅಂತಿ ಕ್ರಿಸ್ತು, ಆಂಟಿ ಕ್ರೈಸ್ಟ್, ಕ್ರಿಸ್ತು ವಿರೋಧಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಚೆನ್ನಾಗಿ ಗಮನ ಕೊಟ್ಟು ಕೇಳಿ, ಮನಸ್ಸು ಕೊಟ್ಟು ಕೇಳಿ. ಹಲ್ಲೆಲೂಯಾ. ಅಲ್ಲಿ ಸಾಗರ ಅಂದ್ರೆ ಏನು? ಜನರು. ಸಾಗರ ಅಂದ್ರೆ ಜನರ ಮಧ್ಯದಿಂದ ಒಂದು ಗೌರ್ಮೆಂಟ್ ಬರ್ತದೆ. ಜನರ ಮಧ್ಯದಿಂದ ಕ್ರಿಸ್ತು ವಿರೋಧಿ ಬರ್ತಾನೆ. ನಮ್ ತರನೇ ನೀನು ನಾನು ಹೆಂಗೆ ನಮ್ಮ ತಾಯಿ ಹೊಟ್ಟೆಯಲ್ಲಿ, ನಿಮ್ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ಯಾ? ಕ್ರಿಸ್ತು ವಿರೋಧಿ ಆಂಟಿ ಕ್ರೈಸ್ಟ್ ಕೂಡ ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರ್ತಾನೆ. ಚೆನ್ನಾಗಿ ಸ್ಕೂಲು ಕಾಲೇಜ್ಗೆಲ್ಲ ಹೋಗಿರ್ತಾನೆ. ಹಲ್ಲೆಲೂಯಾ. ನಮ್ಮ ಮಧ್ಯದಲ್ಲಿ ಹುಟ್ಟಿ ಆಂಟಿ ಕ್ರೈಸ್ಟ್ ಆಗಿ ಈ ಪ್ರಪಂಚವನ್ನ, ಈ ಲೋಕವನ್ನ 7 ವರ್ಷ
ಅಧಿಕಾರವನ್ನು ನಡೆಸ್ತಾನೆ. 7 years ಆಮೇಲೆ ಅಧಿಕಾರ ಚಲಾತೆ ಕ್ರಿಸ್ತು ವಿರೋಧಿ. ಹಲ್ಲೆಲೂಯಾ. 7 ತಲೆ ಅಂದ್ರೆ ಗೊತ್ತಾಯ್ತಾ, ನೀರಂದ್ರೆ ಗೊತ್ತಾಯ್ತಾ. ಈಗ 10 ಕೊಂಬಂದ್ರೆ ಏನಂತ ನೋಡೋಣ. इसको क्या बोलते सिस्टर? गाय बोलते हैं ना, सिंह. और सिंह का मतलब लायन है. नहीं, इसको सिंह हिंदी में सिंह बोलते हैं. अच्छा, 10 सिंह है ना उधर. 10 सिंह. 10 सिंह का मतलब ಒಂದು 10 ಕೊಂಬುಗಳಂದ್ರೆ ಏನು ವಾಕ್ಯ ತಗೊಳ್ಳಿ. 10 ಕೊಂಬು ಅಂದ್ರೆ ಏನು ಅಂತ ವಾಕ್ಯ ಕೊಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 17 12 ಓದಿ. 17-12 देखो, रेवलेशन चैप्टर 17-12. 10 ಕೊಂಬು ಅಂದ್ರೆ ಏನು? 10 सिंह का मतलब क्या? ಖಂಡ. ಆ 10 ಕೊಂಬುಗಳು ಅಂದರೆ ರಾಜ್ಯವನ್ನು ಇನ್ನು ಹೊಂದದಿರುವ 10 ಮಂದಿ ಅರಸುಗಳು ಅಲ್ಲೇ ಇರ್ತದೆ. ಬೈಬಲ್ ಏನು ಎಲ್ಲಿ ತಪ್ಪಾಗಿ ಬರ್ತಿಲ್ಲ, ನಿಮಗೆ ಗೊತ್ತಾಗ್ತಿರೋದು ನಾನು ಬರ್ತಿಲ್ಲ. 10 सिंह मतलब 10 ರಾಜ. ಹಲ್ಲೆಲೂಯಾ. 10 ಕೊಂಬುಗಳಂದ್ರೆ 10 ರಾಜ್ಯ, 10 ರಾಜರು, 10 ರಾಜರು ಅಥವಾ 10 ರಾಷ್ಟ್ರ. ಎಷ್ಟು ರಾಷ್ಟ್ರ? 10 ಕಂಟ್ರೀಸ್. ಒಂದನೇ ಕಂಟ್ರಿ, ಒಂದನೇ ಕೊಂಬು ಜರ್ಮನಿ, ಎರಡನೇ ಕೊಂಬು पहले सिंह जर्मनी, दूसरा सिंह फ्रांस, तीसरा सिंह स्पेन, फोर्थ वाला पोर्चुगल, फिफ्थ वाला इंग्लैंड, सिक्स्थ वाला चेर वाला स्विट्जरलैंड, आरनेದು ಇಟಲಿ, ಏಳನೇದು ಬೆಲ್ಜಿಯಂ, ಎಂಟನೇದು ನೆದರ್ಲ್ಯಾಂಡ್, ಹತ್ತನೇದು ಲಕ್ಸೆಂಬರ್ಗ್. ಒಂದನೇ ಕೊಂಬು ಜರ್ಮನಿ, ಎರಡನೇ ಕೊಂಬು ದೇಶ ಫ್ರಾನ್ಸ್ ಕಂಟ್ರಿ, ಸ್ಪೇನ್ ಕಂಟ್ರಿ, ಪೋರ್ಚುಗಲ್ ದೇಶ, ಇಂಗ್ಲೆಂಡ್ ದೇಶ, ಸ್ವಿಟ್ಜರ್ಲ್ಯಾಂಡ್ ದೇಶ, ಇಟಲಿ ದೇಶ, ಬೆಲ್ಜಿಯಂ ದೇಶ, ನೆದರ್ಲ್ಯಾಂಡ್ ದೇಶ, ಲಕ್ಸೆಂಬರ್ಗ್ ಕಂಟ್ರಿ ದೇಶ. 10 ಕೊಂಬು ಕ್ಲಿಯರ್ ಆಯ್ತಾ? 10 ಮುಕುಟಗಳನ್ನ ಕ್ಲಿಯರ್ ಆಯ್ತಾ? 10 ಮುಕುಟ, 10 ಮುಕುಟ್ मतलब 10 crown ಇಂಗ್ಲಿಷ್. 10 ಕಿರೀಟ. 10 ಮುಕುಟ ಅಂದ್ರೆ ಏನು? 10 ಕಿರೀಟ. ಕಿರೀಟ ಏನನ್ನ ಸೂಚಿಸುತ್ತೆ? ಅಧಿಕಾರ. ಕಿರೀಟ का मतलब, मुकुट का मतलब आमीन अधिकार दिखाते. क्लियर आएगा? ಹತ್ತನೇ ಒಂದನೇ ವಚನ ತಿರುಗಿ ಓದಿ. 13:1. ಸಮುದ್ರ ಅಂದ್ರೆ ನೀರು. ಸಮುದ್ರ ಅಂದ್ರೆ ನೀರು. ನೀರಂದ್ರೆ ಜನ, ಭಾಷೆ, ಕುಲಗಳವರು. ಹಲ್ಲೆಲೂಯಾ. ನೀರು ಅಂದ್ರೆ ಜನ. ಜನರ ಮಧ್ಯದಲ್ಲಿ ಆಂಟಿ ಕ್ರೈಸ್ಟ್ ಗೌರ್ಮೆಂಟ್, ಆಂಟಿ ಕ್ರೈಸ್ಟ್ ಬರ್ತಾನೆ. ಆಮೇಲೆ ಮೃಗ ಅಂದ್ರೆ ಕ್ರಿಸ್ತು ವಿರೋಧಿ. ಮೃಗ मतलब ಆಂಟಿ ಕ್ರೈಸ್ಟ್. 7 ತಲೆ ಅಂದ್ರೆ 7 ಸಾಮ್ರಾಜ್ಯ, 7 ಸಾಮ್ರಾಜ್ಯ. 10 ಕೊಂಬು ಅಂದ್ರೆ 10 ರಾಷ್ಟ್ರಗಳು, 10 ಕಂಟ್ರೀಸ್. 10 ಮುಕುಟ ಅಂದ್ರೆ 10 ರಾಜರಿಗಿರೋ ಅಧಿಕಾರ. ನಮ್ಮ ದೇಶಕ್ಕೆ ರಾಜ ಯಾರು ಇವಾಗ? ನರೇಂದ್ರ ಮೋದಿ. ಹಲ್ಲೆಲೂಯಾ. ನಮ್ಮ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ. ಹಂಗೆ ಈ ದೇಶ, ಈ 10 ದೇಶಗಳಿಗೆ 10 ಪ್ರಧಾನಮಂತ್ರಿಗಳು ಅಥವಾ 10 ಪ್ರೆಸಿಡೆಂಟ್ಗಳಿರ್ತಾರೆ. ನಾನು ಕಂಡ ಮೃಗವು ಚಿರತೆ ಅಂತ ಎಲ್ಲಿ ಓದಿದ್ರಿ? ದಾನಿಯೇಲ 7ನೇ ಅಧ್ಯಾಯ 2ನೇ ವಚನದಲ್ಲಿ. ದಾನಿಯೇಲ್ 7 ಅಧ್ಯಾಯ 2 ವಚನಕ್ಕೆ ಪಡ. ನಾನು ಕಂಡ ಮೃಗ ಹೇಗಿದೆ? ನೋಡಲಿಕ್ಕೆ ಹೇಗಿದೆ? देखने लप्पाड़ जैसे हमें चिरते ಅಂತಿದೆ. ಚಿರತೆ ಅಂದ್ರೆ ಯಾವ ಸಾಮ್ರಾಜ್ಯ? ಗ್ರೀಕ್ ಸಾಮ್ರಾಜ್ಯ. ಆಮೇಲೆ ಕರಡಿ ಅಂದ್ರೆ ಯಾವ ಸಾಮ್ರಾಜ್ಯ? ಮೇದಿಯ ಪೆರ್ಷಿಯ ಸಾಮ್ರಾಜ್ಯ. ಆಮೇಲೆ ಅದರ ಬಾಯಿ ಸಿಂಹದ ಬಾಯಿ. ಸಿಂಹ ಅಂದ್ರೆ ಬ್ಯಾಬಿಲೋನ್ ಸಾಮ್ರಾಜ್ಯ. ಹಲ್ಲೆಲೂಯಾ. ಏನಕ್ಕೆ ಈ 7 ಸಾಮ್ರಾಜ್ಯ, 7 ತಲೆ ಅಂದ್ರೆ 7 ಸಾಮ್ರಾಜ್ಯ ಹೇಳ್ತಾ ಇದ್ದಾರೆ ಅಂದ್ರೆ, ಕ್ರಿಸ್ತು ವಿರೋಧಿ 7 ಸಾಮ್ರಾಜ್ಯದಲ್ಲಿ ಇದ್ರಲ್ಲ ರಾಜರುಗಳು, ಅರಸುಗಳು, ಇವರ ಸ್ವಭಾವ ಎಲ್ಲ ಇವರೊಬ್ಬರಿಗೆ ಇರ್ತದೆ. ಕ್ರಿಸ್ತು ವಿರೋಧಿಗೆ ಆಂಟಿ ಕ್ರೈಸ್ಟ್. ಫಾರ್ ಎಕ್ಸಾಂಪಲ್, ಬಾಬಿಲೋನ್ ಸಾಮ್ರಾಜ್ಯ ರಾಜ ಯಾರು? ಬಾಬಿಲೋನ್ ಸಾಮ್ರಾಜ್ಯ ರಾಜ ಯಾರು? ನಾನು ಅವಾಗ ಬೈಬಲ್ ಸ್ಟಡಿಯಲ್ಲಿ ಹೇಳ್ತಾ ಇರ್ತೀನಲ್ಲ, ಬಾಬಿಲೋನ್ ಸಾಮ್ರಾಜ್ಯದ ರಾಜ ಯಾರು? ಮೊದಲನೇ ರಾಜ. ಹೋಗಿ ಗ್ರೀಕ್ ಸಾಮ್ರಾಜ್ಯ ರಾಜ ಯಾರು?
ಅಲೆಕ್ಸಾಂಡರ್. ಬಾಬಿಲೋನ್ ಸಾಮ್ರಾಜ್ಯ ಮೊದಲನೇ ರಾಜ ಯಾರು ಗೊತ್ತಿಲ್ವಾ? ಯಾರಿಗೆ ಕಲಿಸಿ ತೋರಿಸ್ಕೊಂಡು ವಿಗ್ರಹ ನೆಬೂಕದ್ನೆಚ್ಚರನಿಗೆ ಏನು ಗರ್ವ ಏನಿತ್ತು ಅವನಿಗೆ? ನಾನೇ ಅನ್ನೋದಿತ್ತು. ಎರಡನೇದು ಏನಿತ್ತು? ನಾನೇ ಅನ್ನೋದಿತ್ತು. ಇಷ್ಟ ಬಂದಂಗೆ ನಡೀತಾ ಇದ್ದ. ಹಂಗೆ ಈ ಆಂಟಿ ಕ್ರೈಸ್ಟ್ಗೆ, ಕ್ರಿಸ್ತು ವಿರೋಧಿಗೆ ಗರ್ವ, ಅಹಂಕಾರ, ಮೇದಿಯ ಪೆರ್ಸಿಯ ಸಾಮ್ರಾಜ್ಯ, ಗ್ರೀಕ್ ಸಾಮ್ರಾಜ್ಯ, ರೋಮ್ ಸಾಮ್ರಾಜ್ಯ, ಐಗುಪ್ತ ಸಾಮ್ರಾಜ್ಯ, ಆಮೇಲೆ ಅಸಿರಿಯ ಸಾಮ್ರಾಜ್ಯ, ರೋಮ್ ಸಾಮ್ರಾಜ್ಯ, ಪರ್ಪರಸ್ ಸಾಮ್ರಾಜ್ಯದಲ್ಲಿ ರಾಜರಿಗೆ ಬಂದ್ರಲ್ಲ, ಇವ್ರಿಗಿದ್ದಂತ ಅಹಂಕಾರ ಏನಿತ್ತಂತೆ? ಇವ್ರಿಗೆ ಅಹಂಕಾರ, ಗರ್ವ, ದೇವ್ರ ಭಯನೇ ಇಲ್ಲ ಇವ್ರಿಗೆ. ಯಾರ ಭಯ ಇಲ್ಲ? ದೇವ್ರ ಭಯನೇ ಇಲ್ಲ ಈ ರಾಜರಿಗೆ, ಈ ಸಾಮ್ರಾಜ್ಯದಲ್ಲಿ ಇದ್ದಂತ ಅರಸುಗಳಿಗೆ. ದೇವ್ರ ಭಯ ಇದ್ದಿರೋರು, ದೇವ್ರನ್ನೇ ಬೈಯೋರು. ಪರೋನು ಹೇಳಿಲ್ವಾ? ಏನಂತ ಹೇಳಿದ ಪರೋನ? ಯಾವನು? ಯೆಹೋವ. ಯಾರು? ಯೇಸು ಸ್ವಾಮಿ. ಹಂಗೆ ಆಂಟಿ ಕ್ರೈಸ್ಟ್ ಕೂಡ 7 ವರ್ಷ ಉಪದ್ರವ ಕಾಲದಲ್ಲಿ ಯೇಸು ಸ್ವಾಮಿಗೂ ಭಯ ಪಡಲ್ಲ, ಪರಲೋಕ ದೇವರಿಗೂ ಭಯ ಪಡಲ್ಲ. ಆದ್ರೆ ಅವನೆತ್ತಿ ನರಕದಲ್ಲಿ ಹಾಕ್ತಾನೆ ದೇವರು. ಗರ್ವ, ನಾನೇ ಅನ್ನೋದು. ಕೆಲವು ಪೊಲೀಸರು ಕೂಡ ಭಯ ಪಡಲ್ಲ ನೋಡಿ. ಹಲ್ಲೆಲೂಯಾ. ಯಾರಿಗೂ ಭಯ ಪಡಲ್ಲ ಕೆಲವರು. ಹಂಗೆ ಈ ಆಂಟಿ ಕ್ರೈಸ್ಟ್ ದೇವರಿಗೂ ಭಯ ಪಡಲ್ಲ. ಹಲ್ಲೆಲೂಯಾ. ಆದ್ರೆ ಅವನ ಪನಿಷ್ಮೆಂಟ್ ಆಮೇಲೆ ಇದೆ. ಹಂಗೆ ಈ 7 ಸಾಮ್ರಾಜ್ಯ ಯಾವ್ಯಾವುದು? ಐಗುಪ್ತ, ಅಸಿರಿಯಾ, ಬ್ಯಾಬಿಲೋನ್, ಮೇದಿಯ ಪೆರ್ಸಿಯಾ, ಗ್ರೀಕ್ ಸಾಮ್ರಾಜ್ಯ, ರೋಮ್ ಸಾಮ್ರಾಜ್ಯ, ಪರ್ಪರಸ್ ಸಾಮ್ರಾಜ್ಯ. 7 ಸಾಮ್ರಾಜ್ಯದಲ್ಲಿ 7 ಅರಸುಗಳಲ್ಲಿ ಇದ್ದಂತ ಗರ್ವ, ದೇವ್ರ ಭಯ ಇರೋದು, ಅಹಂಕಾರ, ಇಷ್ಟಾಬನ ನಡೆಯೋದು, ಯಾರು ಬೇಕಾದ್ರೂ ಸಾಯಿಸೋದು, ಯಾರು ಬೇಕಾದ್ರೂ ಬದುಕಿಸೋದು, ಜನರನ್ನ ಪೀಡಿಸೋದು, ನಾನೇ ಅನ್ನೋದು, ಅಹಂಕಾರ, ದೇಶ, ಗರ್ವ, ಸ್ವಾರ್ಥ, ಆಮೇಲೆ ಸರ್ವಾಧಿಕಾರ, ಈ ಎಲ್ಲ ಒಂದೇ ಒಬ್ಬನಲ್ಲಿ ಇರ್ತದೆ. ಅವನ ಹೆಸರು ಆಂಟಿ ಕ್ರೈಸ್ಟ್, ಕ್ರಿಸ್ತು ವಿರೋಧಿ. आंटी क्राइस्ट मतलब लास्ट क्राइस्ट बोल के आएगा। वे ये क्राइस्ट बोलते हैं, वो क्राइस्ट नहीं है, वो मसीह नहीं है, वो सातान का बेटा आंटी क्राइस्ट। वो बोलते वे ये मसीह, वे ये जीसस, नाने येसु। ಏನಂತ ಆಂಟಿ ಕ್ರೈಸ್ಟ್ ಅಂದ್ರೆ ನಾನೇ ಯೇಸು ಅಂತ डुप्लीकेट। आंटी मतलब डुप्लीकेट, आंटी क्राइस्ट मतलब डुप्लीकेट, वो ओरिजिनल नहीं है। हालेलुया। ನಾನೇ ಯೇಸು ಅಂತ ಹೇಳ್ತಾನೆ, ಆದ್ರೆ ಯೇಸು ಅಲ್ಲ, ಯೇಸು ತರ ಮಾತಾಡ್ತಾನೆ। ಚಿರತೆ ಎಷ್ಟು ಭಯಂಕರ ಪ್ರಾಣಿ ಅಲ್ವಾ, ಸಿಂಹ ಭಯಂಕರ ಪ್ರಾಣಿ ಅಲ್ವಾ, ಕರಡಿ ಭಯಂಕರ ಪ್ರಾಣಿ ಅಲ್ಲ, ಅದು ಉಗುರುಗಳಲ್ಲಿ ಮನುಷ್ಯನ ಸಾಯಿಸ್ಬಿಡ್ತದೆ। ಇವತ್ತು ಲಾಸ್ಟ್ ನೀವು ನೋಡ್ಬೇಕು, ಚಿರತೆ, ಸಿಂಹ, ಕರಡಿ ಭಯಂಕರ ಪ್ರಾಣಿಗಳು। ಇಲ್ಲಿ ಹೇಳ್ತಾರೆ ರಿಯಲ್ ಚಿರತೆ ಅಲ್ಲ, ರಿಯಲ್ ಸಿಂಹ ಅಲ್ಲ, ರಿಯಲ್ ಕರಡಿ ಅಲ್ಲ, ಅವುಗಳಿಗಿಂತ ಭಯಂಕರ ಇವರು आंटी क्राइस्ट। बहुत भयंकर आदमी, बहुत बेकार आदमी। ऐसा आदमी पृथ्वी का ऊपर, आदमी का ऊपर साथ में कोई भी नहीं। इंत मनुष्य भूमि ಹುಟ್ಟಿದಾಗಿನಿಂದ ಯೇಸು ಕ್ರಿಸ್ತನ ಬರವರೆಗೂ ಇರಲ್ಲ ಅಂತ ಭಯಂಕರ ಮನುಷ್ಯ, ಕೆಟ್ಟವನು, ದುರ್ಮಾರ್ಗಿ, ಗರ್ವ, ಅಹಂಕಾರ, ಕೊಬ್ಬು, ನಾನೇ ಸರ್ವಾಧಿಕಾರಿ, ಇಷ್ಟ ಬಂದಂಗೆ ನಡೀತಾನೆ। ಅದಕ್ಕೆ ನೀವು ಇವಾಗಲೇ ಕರೆಕ್ಟ್ ಆಗಿ ವಾಕ್ಯದಲ್ಲಿ ನಡೆದು ಪಾಪ ಮಾಡಿದಿರ, ಭಯಭಕ್ತಿಯಿಂದ ಭೂಮಿಯಲ್ಲಿ ಒಂದೊಂದು ದಿನ ದೇವರಿಗಾಗಿ ಜೀವಿಸಿ ದೇವರು ಬರೋದ್ರಿಂದಲೇ ಎತ್ತಲ್ಪಟ್ಬಿಡು। ನೀನೇನ ಇವತ್ತು ಆಲಸ್ಯವಾಗಿ ವಾಕ್ಯಕ್ಕೆ ವಿರುದ್ಧವಾಗಿ ವಾಕ್ಯ ಕೇಳಿ ನಿನ್ ಮನೆಯಲ್ಲೇ ಕೆಲಸದಲ್ಲಿ ನಡೆದಂಗೆ ನಡ್ಕೊಂಡ್ರೆ ಈ ಉಗುರುಗಳಿಗೆ ನೀನು ಸಿಕ್ಕಾಕೊಂತೀಯ, ಈ ಸಿಂಹದ ಬಾಯಿಗೆ ನೀನು ಸಿಕ್ಕಾಕೊಂತೀಯ, ಈ ಕರಡಿ ಕೈಗೆ ನೀನು ಸಿಕ್ಕಾಕೊಂತೀಯ, ಈ ಚಿರತೆ ಕೈಗೆ ನೀನು ಸಿಕ್ಕಾಕೊಂತೀಯ, ಈ ಕ್ರಿಸ್ತ ವಿರೋಧಿ ಕೈಗೆ ಅವನ ಹತ್ರ ನಿಯತ್ತೇ ಇರಲ್ಲ। ಹೆಂಗಸರು, ಕಿಂಗಸರು, ಚಿಕ್ಕ ಮಕ್ಕಳು, ಹುಷಾರಿಲ್ಲ, ಅಜ್ಜಿ, ತಾತ, ಏನು ಅವನಿಗೆ ಕರುಣೆ ಧರುಣೆ ಏನು ಇರಲ್ಲ ಅವನಿಗೆ। ಅವನ ಹತ್ರ ನೀತಿ ಅನ್ನೋದೇ ಇರಲ್ಲ, ಅಯ್ಯೋ ಅನ್ನೋದೇ ಇರಲ್ಲ। ಅಂತ ಭಯಂಕರ ಮನುಷ್ಯನವನು ನಮ್ಮ ತರ ಮನುಷ್ಯನೇ। ಈ ಭೂಮಿಯ ದೇವರು ಆ ಸೈತಾನ ಮಗನ ಕೈಗೆ, ಅಂದ್ರೆ ಕ್ರಿಸ್ತ ವಿರೋಧಿ ಕೈಗೆ ಈ ಭೂಮಿಯನ್ನ 7 ವರ್ಷ ಕೊಡ್ತಾನೆ, ಉಪದ್ರವ ಕಾಲದಲ್ಲಿ। ಹಲ್ಲೆಲೂಯಾ,
Hallelujah. You can understand Kannada nicely. And you lucky. Sorry. You can understand Kannada nicely. Understand, huh? Okay. Then, ಆಮೇಲೆ ಮತ್ತೆ ಏನ್ ಹೇಳಿದೆ ವಾಕ್ಯ ನೋಡಿ, ಹೆಂಗಿದೆ ಆಂಟಿಕ್ರೈಸ್ಟ್ ಗೌರ್ಮೆಂಟ್ ಹೆಂಗಿದೆ, ಭಯಂಕರವಾದದ್ದು. ನೀನು ಅವನ ಕೈ ಮಾಡ್ಕೋಬೇಕಂದ್ರೆ ವಾಕ್ಯದಲ್ಲಿ ತಪ್ಪಿ ನಡಿ, ಕೋಪ ಮಾಡ್ಕೊ, ಸುಳ್ಳು ಹೇಳು, ಪಾಪನು ಮಾಡು, ಸೀರಿಯಲ್ ನೋಡು, ಸಿನಿಮಾನು ನೋಡು, ಕೆಟ್ಟ ಪದಾರ್ಥಗಳು ತಿನ್ನು, ಕೆಟ್ಟದನ್ನ ಕಿವಿಯಲ್ಲಿ ಕೇಳು, ಕೆಟ್ಟ ಮ್ಯೂಸಿಕ್ ಕೇಳು, ಖಂಡಿತ ಮಾಡ್ಕೊಂತೀಯ, ಏನ್ ಮಿಸ್ಸೇ ಇಲ್ಲ. ಅವನಿಂದ ತಪ್ಪಿಸ್ಕೊಬೇಕಾದ್ರೆ ನೀನು ಒಂದೇ ಮಾರ್ಗ, ದೇವರಿಗೆ ಭಯಪಟ್ಟು ವಾಕ್ಯ ಪ್ರಕಾರ ನಡೆದು ದೇವರ ಆಜ್ಞೆಯನ್ನ ಕೈಗೊಂಡು ಸಾಫ್ಟ್ ಆಗಿ, ನಿಧಾನವಾಗಿ, ಸಮಾಧಾನವಾಗಿ, ನೀತಿಯಿಂದ, ಭಯಭಕ್ತಿಯಿಂದ, ಸತ್ಯಾನುಸಾರವಾಗಿ ನಡೆದ್ರೆ ಖಂಡಿತ ಇವರಿಂದ ನೀನು ತಪ್ಪಿಸ್ಕೊಂತೀಯ. ಆಮೇಲೆ ಆ ಕಾಲದಲ್ಲಿ ಇವಾಗ ದೇವ ಜನರ ಮೇಲೆ ಸೈತಾನಿಕ ಅಧಿಕಾರ ಇಲ್ಲ. देव आदमी के ऊपर सातान को आजकल अधिकार नहीं है. 7 साल में 7 ವರ್ಷ ಉಪದ್ರವ ಕಾಲದಲ್ಲಿ ಆಂಟಿ ಕ್ರೈಸ್ಟ್ ಗೌರ್ಮೆಂಟ್, ಅವಾಗ ದೇವ ಜನರು ಕೂಡ ಅವನಿಗೆ ಅಧೀನ, देव आदमी भी इसको अधीन है, सभी के ऊपर इसको अधिकार मिलेगा. कंटिन्यू ಮಾಡಿ. ಅದಕ್ಕೆ ಘಟಸರ್ಪನು ಶಕ್ತಿಯನ್ನು, ಸಿಂಹಾಸನವನ್ನು, ಮಹಾ ಅಧಿಕಾರವನ್ನು ಕೊಟ್ಟಿದ್ದಾರೆ. ಯಾರು ಘಟಸರ್ಪನಂದ್ರೆ? ಡ್ರ್ಯಾಗನ್. ಇಂಗ್ಲಿಷ್ ಡ್ರ್ಯಾಗನ್ 32 ಡ್ರ್ಯಾಗನ್ लिखना 32 में ಡ್ರ್ಯಾಗನ್. ಘಟಸರ್ಪ ಅಂದ್ರೆ ಸೈತಾನ, ಪುರಾತನ ಸರ್ಪ. ಏನ್ ಕೊಟ್ಟಿದ್ದಾನಂದ್ರೆ ಅವರ ಮಗನಿಗೆ, ಕ್ರಿಸ್ತು ವಿರೋಧಿಗೆ ಅಧಿಕಾರ, ಬಲ, ಶಕ್ತಿ ಎಲ್ಲವನ್ನು ಕೊಟ್ಟಿದ್ದಾನಂತೆ ಸೈತಾನ ಅವ್ರ ಮಗನಿಗೆ. ಆಮೇಲೆ ಕಂಟಿನ್ಯೂ ಮಾಡು. ಅದರ ತಲೆಗಳಲ್ಲಿ 7 ತಲೆ, ಒಂದು ತಲೆ ಗಾಯಗೊಂಡಿದ್ದು, ಸಾಯುವಾಗಿದ್ದು, ಆ ಮೃಗವನ್ನು ನೋಡಿ, ಆ ಮನುಷ್ಯನನ್ನು ನೋಡಿ ಆಶ್ಚರ್ಯ ಪಡ್ತಾರಂತೆ. ಆಶ್ಚರ್ಯ ಹೋ ಜಾಯೇಗಾ, ಇಂಥ ಅಧಿಕಾರಿ, ಇಂಥ ಮಿನಿಸ್ಟರು, ಇಂಥ ಜ್ಞಾನಿ, ಇಷ್ಟು ಇಂಟೆಲಿಜೆಂಟು, ಇಷ್ಟು ಬ್ರೈಟ್ನೆಸ್, ಇಂಥ ಒಳ್ಳೆ ಮಿನಿಸ್ಟರು, MLA, ಇಂಥ ಒಂದು ಪ್ರೆಸಿಡೆಂಟ್ ಅನ್ನ, ಇಂಥ ಒಂದು ಪ್ರಧಾನ ಮಂತ್ರಿಯನ್ನ ನಾವು ಇದುವರೆಗೂ ನೋಡಿಲ್ಲ. ಎಷ್ಟು ಜ್ಞಾನಿ ಅಂತ ಆಶ್ಚರ್ಯ ಪಡ್ತಾರಂತೆ. ಒಳ್ಳೆ ಒಂಥರ ವರ್ತಿಸಿದ ನಾವು. आंटी क्राइस्ट बहुत अच्छा वाला जैसा बात करते, अच्छा वाला नहीं है. ಹಂಗೆ ಜನ ನಂಬ್ತಾರ ಅವನ್ನ. ಅಷ್ಟು ಚೆನ್ನಾಗಿ ರೂಲಿಂಗ್ ಮಾಡ್ತಾನೆ ಪ್ರಪಂಚವನ್ನ. ನರೇಂದ್ರ ಮೋದಿಗಿಂತ, ಡೊನಾಲ್ಡ್ ಟ್ರಂಪ್ಗಿಂತ, ಆಮೇಲೆ ಇದು ಎಲ್ಲಾ ದೇಶದ ಪ್ರೆಸಿಡೆಂಟ್ ಇಟ್ಕೊಳ್ಳಿ, ಅವರೆಲ್ಲರಿಗಿಂತ ಚೆನ್ನಾಗಿ ತರ ಕಾಣಿಸ್ತಾರಂತೆ ಇವರಿಗೆ. ಆದ್ರೆ ಮೋಸಗಾರ, ಸುತ್ತು ಮೋಸಗಾರ, ಬಾಲೇ ಕೆಟ್ಟವನು. ಇರೋ ಜನರಲ್ಲಿ ತುಂಬಾ ಮೋಸಗಾರ ಯಾರಂದ್ರೆ ಈ ಆಂಟಿ ಕ್ರೈಸ್ಟ್, क्रिस्तु विरोधी, सैतान मगा, सातान का बेटा. अच्छा वाला जैसा बात करते हैं. आदमी लोग सभी क्या करते हैं? इसको बहुत आराधना करते, विश्वास करते, भगवान का ಜಾಗ में देखते, ದೇವರ ಜಾಗದಲ್ಲಿ ಇರ್ತಾರೆ ಅವನನ್ನ. ನೋಡಿ ಹೇಗೆ ಕಾಣಿಸುತ್ತೆ ಅಲ್ಲಿ ನೋಡಿ. ಆಮೇಲೆ ಘಟಸರ್ಪನು ಜನಗಳೆಲ್ಲ ಏನ್ ಮಾಡ್ತಾರಂತ ಆ ಕಾಲದಲ್ಲಿ ಘಟಸರ್ಪಕ್ಕೆ, ಹಲ್ಲೆಲೂಯಾ, ಸೈತಾನ್ಗೆ ಏನ್ ಮಾಡ್ತಾರಂತೆ? ನಮಸ್ಕಾರ, ದಂಡವಾದ, ಸಲ್ಯೂಟ್. ಕಂಟಿನ್ಯೂ ಮಾಡಮ್ಮ. ಇದಲ್ಲದೆ ಆ ಮೃಗಕ್ಕೂ ಈ ಮೃಗಕ್ಕೆ ಸಮಾನರು ಯಾರು? ಎಷ್ಟೇ ವಚನ? 4ನೇ ವಚನ. 4 ವಚನ में क्या बोलते हैं? 4th वर्ड्स में ಏನಂತ ಹೇಳ್ತಾ ಇದ್ದಾರೆ? ಇದು ತರ ಯಾರಿದ್ದಾರೆ? ಎಷ್ಟು ಪವರ್ಫುಲ್, ಎಷ್ಟು ಸ್ಟ್ರಾಂಗ್ ಲೀಡರ್. ಬಾ, ಪ್ರಪಂಚದಲ್ಲಿ ಇಂಥ ಲೀಡರ್ ಇಲ್ಲ, ಇಂಥ ಧೈರ್ಯಶಾಲಿ ಇಲ್ಲ,
इतने धीर आदमी नहीं है, इतने पावरफुल आदमी नहीं। देखो सभी लोग इसको डरते, सभी लोग इसको अधीन हो गया। ಸೌತ್ ಕೊರಿಯಾದಲ್ಲಿ, ನಾರ್ತ್ ಕೊರಿಯಾದಲ್ಲಿ ಪ್ರೆಸಿಡೆಂಟ್ ಇದ್ದಾನೆ. ನಾರ್ತ್ ಕೊರಿಯಾದಲ್ಲಿ ಯಾರಿದ್ದಾರೆ? प्रेसिडेंट इधर, इसका नाम क्या? किम जोंग उन। इसको मालूम नहीं ना, वो डिक्टेटर है, ये नाम तो सर्वाधिकारी कन्नड़ में, हिंदी में। एक ಮಾಡ್ತಾನೆ ಗೊತ್ತಾ? ಅವನು ಮಾಡೋ ಕಣ್ಣಿಗೆ ಯಾರು ಮಾಡಬಾರ್ದು, ಅವ್ರ ಹೆಂಡತಿ ಮಕ್ಕಳು ಅವನ ಹೆಸರು ಯಾರು ಇಟ್ಕೊಬಾರ್ದು, ಅವ್ರ ಮನೇಲಿ ಯಾರ ಸತ್ರೆ ಎಲ್ಲಾರು ಅಳ್ಬೇಕು, ಯಾರೆಲ್ಲ ಅವನ ಕೊಂದಾಗ್ತಾರೆ. ಅವ್ರ ಮನೆಯಲ್ಲಿ ರೈಸ್ ಅಕ್ಕಿ ಇದೆಲ್ಲ ಒಂದೊಂದೇ ಆಯ್ಬೇಕು. ಏನನ್ನ ರೈಸ್ ಅಲ್ಲಿ ಮಣ್ಣು ಸಿಕ್ಕಿದ್ರೆ ಅವನ್ ಸಾಯ್ಸಾಕ. ಈಗ ನಡೀತಾ ಇದ್ದಾರೆ. ಅವನ್ ಏನ್ ಹೇಳಿದ್ರೆ ಅದಕ್ಕೆ ಹೇಳ್ಬೇಕು. ಅವನ್ ಕಣ್ಣಿಗೆ ಯಾರು ಮಾಡ್ಕೋಬಾರ್ದು, ಅವನ ಹೆಸರು ಯಾರು ಇಟ್ಕೋಬಾರ್ದು. ಅಲ್ಲೆಲ್ಲೂಯಾ. ಏನನ್ನ ರೈಸ್ ಆಯ್ತಾನಲ್ಲ, ಅವ್ನಿಗೆ ಏನಾರ ಮಣ್ಣು ಸಿಕ್ಕಿದ್ರೆ ಊಟದಲ್ಲಿ ಅವನು ಸಾಯ್ಸಾಕ. ಅವರಪ್ಪ ಸತ್ತಾಗ ಕೆಲವು ಅಧಿಕಾರಿಗಳು ಅಳ್ಳಿಲ್ಲ, ಅವನ್ನ ಕೊಂದಾಗ. ಈಗ ಪ್ರೆಸೆಂಟ್ಲಿ ನಾರ್ತ್ ಇಂಡಿಯಾ ಪ್ರೆಸಿಡೆಂಟ್ ಸರ್ವಾಧಿಕಾರಿ, ಚೀನಾ ಅಧಿಕಾರಿನೂ ಹಂಗೆ ಇದ್ದಾರೆ. ಆಮೇಲೆ ಚೀನಾ ಪ್ರೆಸಿಡೆಂಟ್ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ರಷ್ಯಾ ಪ್ರೆಸಿಡೆಂಟ್ ಪುಟಿನ್ ಹಂಗೆ ಇದ್ದಾರೆ. ಸರ್ವಾಧಿಕಾರಿ, ಸರ್ವಾಧಿಕಾರಿ ಅಂದ್ರೆ ಡಿಕ್ಟೇಟರ್ಶಿಪ್. ಡಿಕ್ಟೇಟರ್ ನಾನೇ, मैं आयाम, मैं क्या बोलते वो सुनना, मैं क्या बोलते वो देना, मैं क्या बोलते वो बात करना, मैं क्या देते वो दे खाना, मैं ಏನ್ ಕೊಟ್ರೆ ತಿನ್ಬೇಕು, ನಾನು ಏನ್ ಹೇಳಿ ಅದು ಮಾತಾಡ್ಬೇಕು, ಇಲ್ಲದೆ ಸೈಲೆಂಟ್ ಆಗಿರ್ಬೇಕು. ಒಬ್ರು ಬಾಯಿ ತೆರಿಬಾರ್ದು, ಅವ್ರ ಕಟ್ಟಿಗೆ ಮಾಡ್ಕೊಂಬಾರ್ದು, ಅವ್ರ ಹೆಂಡತಿ ಮಕ್ಕಳು ಅವನ ಹೆಸರು ಇಟ್ಕೊಂಬಾರ್ದು, ಅವ್ರ ಮನೇಲಿ ಯಾರ ಹೆಸರು ಇಟ್ಕೊಂಬಾರ್ದು, ಯಾರು ತಲೆ ಎತ್ತಿ ನೋಡ್ಬಾರ್ದು. ಹಲ್ಲೆಲೂಯಾ. ಯಾರನ್ನ ಸಾಯಿಸ್ರ ಅವ್ರ ಮನೆಯವ್ರು ಕೇಳಬಾರ್ದು, ಯಾರು ಪ್ರೊಟೆಸ್ಟ್ ಮಾಡಬಾರ್ದು. ಏನ್ ಪ್ರೊಟೆಸ್ಟ್ ಅಂದ್ರೆ? ಪ್ರೊಟೆಸ್ಟ್ ಅಂದ್ರೆ ಏನು? ಮತ್ತೆ ಹೆಂಗೆ ನಾನು ಅರ್ಜೆಂಟ್ ಹೇಳ್ಬಿಟ್ಟು ಬರ್ತಾಗುತ್ತೆ. ಆಮೇಲೆ ಪ್ರೊಟೆಸ್ಟ್ ಅಂದ್ರೆ ಏನು? ಸ್ಟ್ರೈಕ್ ಮಾಡೋದು, ಅದು ಇಂಗ್ಲಿಷ್. ಧರಣಿ, ಏನದು? ಧರಣಿ ಮಾಡಬಾರ್ದು, ಪ್ರೊಟೆಸ್ಟ್ ಮಾಡಬಾರ್ದು, ಸ್ಟ್ರೈಕ್ ಮಾಡಬಾರ್ದು. ಹಲ್ಲೆಲೂಯಾ. ಈ ತರ ಬೇಜಾರಿದ್ದಾರೆ ಸರ್. ಇವರೆಲ್ಲರ ಕ್ಯಾರೆಕ್ಟರ್ ಒಬ್ಬನ ಹತ್ರ ಇರ್ತದೆ, ಆಂಟಿ ಕ್ರೈಸ್ಟ್, ಕ್ರಿಸ್ತ ವಿರೋಧಿ ಹತ್ರ ಇರ್ತದೆ. ಎಲ್ಲಾರು ನಮಸ್ಕಾರ ಮಾಡ್ಬೇಕು, ಎಲ್ಲಾರು ಅಡ್ಡ ಬೀಳ್ಬೇಕು. ಯಾರನ್ನ ನಮಸ್ಕಾರ ಮಾಡಿಲ್ಲ ಅವನ್ನ ಸಾಯಿಸ್ತಾರೆ. ಹಲ್ಲೆಲೂಯಾ. ಒಳ್ಳೆ ತರ ಇರ್ತಾನೆ. 3.5 ವರ್ಷ अच्छा वाला जैसा रहेगा, 3.5 साल, 7 साल मिनिस्टर होता, सिर्फ 7 वर्ष 3.5 ವರ್ಷ ಒಳ್ಳೆಯ ತರ ಇರ್ತಾನೆ. 3.5 ವರ್ಷ ಆದ್ಮೇಲೆ 3.5 साल का बाद में बहुत क्रूरी आदमी, ತುಂಬಾ ಕೆಟ್ಟೋಂತರ ವಿಕಾರವಾಗಿ ಕರಡಿ ತರ, ಸಿಂಹ ತರ, ಚಿರತೆ ತರ, ಮೇದಿಯ ಪೆರ್ಷಿಯ ಸಾಮ್ರಾಜ್ಯದ ಅಧಿಕಾರಿಗಳ ತರ, ಗ್ರೀಕ್ ಸಾಮ್ರಾಜ್ಯದ ಮಿನಿಸ್ಟ್ರಿ ತರ, ಐಗುಪ್ತ ಸಾಮ್ರಾಜ್ಯ ಪರ್ವನ ತರ, ಏರೋದನ್ ತರ, ಗರ್ವ, ಅಹಂಕಾರ, ಕೊಬ್ಬು, ನಾನೇ, ನಂದು, ನಾನೇನ್ ಹೇಳಿದ್ರೆ ಅದು ಮಾಡಿ ಆ ತರ ಇರ್ತಾರೆ. ನಿನ್ ಊಟ ಕೊಡಲ್ಲ ಅಂದ್ರೆ ಕೊಡಲ್ಲ, खाना नहीं देते नहीं देते बस, तुम आराधना कर देना, तुम ये सील नहीं डालना, ये मुद्रे ಹಾಕ್ಕೊಳ್ತಾ ಇರಲ್ಲ, ನಿಮಗೆ ಊಟ ಕೊಡಲ್ಲ. ನನಗೆ ಅಡ್ಡ ಬಿಡಿ, ನಾನೇ ದೇವರಂತೇಳಿ, ನಾನೇ ದೇವರಂತ ನಾ ಟೈಮಲ್ಲಿ ಅವನು मैं ही भगवान, इसको धन्यवाद करना. कौन नहीं करेगा इसको खाना नहीं देते, कौन नहीं डालेगा वो चिप, माइक्रोचिप, आमेन. माइक्रोचिप यार हाकಲ್ಲ. 666 6606 कौन नहीं डालेगा इसको? खाना, टैबलेट, मेडिसिन, हॉस्पिटल, पानी, कपड़ा, पेट्रोल, कुछ भी नहीं देते, कुछ भी सेलिंग बाइंग कुछ भी नहीं नहीं खरीदना, नहीं सेल करना. क्रय विक्रय कन्नडದಲ್ಲಿ नो सेलिंग नो बाइंग, ಕಂಪ್ಲೀಟ್ಲಿ ಕಟ್. ಅವರಿಗೆ ರೇಷನ್ ಕಾರ್ಡ್ ಇಲ್ಲ, ಯಾವ ಕಾರ್ಡ್ ಇಲ್ಲ, ಏನ್ ಕಾರ್ಡ್ ಇಲ್ಲ. ಅದಕ್ಕೆ ನೀನು ಅಲ್ಲಿ ಸಿಗಬಾರ್ದಂದ್ರೆ ಅದಕ್ಕಿಂತ ಮುಂಚೆ ಯೇಸು ಸ್ವಾಮಿ ನಿನ್ನ ಎತ್ಕೊಳಕ್ ಬರ್ತಾನೆ, ಅದರಲ್ಲಿ ಹೊರಟೋಗು. ನೀನ್ ನಡೆಯುವಾಗ ನೀನ್ ಮೇಲ್ಗಡೆ ಇರ್ತೀಯ,
ಇದು ನಡೆಯುವಾಗ ನೀನು ಟಾಪ್ ಅಲ್ಲಿ ಇರ್ತೀಯ. ಯೇಸು ಸ್ವಾಮಿ ಜೊತೆಗೆ ಮಧ್ಯಾಕಾಶದಲ್ಲಿ ಇರ್ತೀಯ. ನೋಡಿ ವಾಕ್ಯ ಕಂಟಿನ್ಯೂ ಮಾಡೋಣ. 5ನೇ ವಚನ 5 ವಚನ कैसे बात करते कैसे ಹೆಂಗಂತೆ ಓದಮ್ಮ ಜೋರ ಓದಮ್ಮ. ಗ್ರೇಟ್ನೆಸ್ ಹೆಂಗಿದೆ ನೋಡು, ಅವನಲ್ಲಿ ಗ್ರೇಟ್ನೆಸ್ ಹೆಂಗಿದೆ ನೋಡು, ಪ್ರೌಡ್ನೆಸ್ ಹೆಂಗಿದೆ ನೋಡು, ಗರ್ವ कैसे देखो इसको, अहम भाव देखो, ಆಮೇಲೆ ನಾನೇನೋದು ಎಷ್ಟಿದೆ ನೋಡು. ನಲವತ್ತೆರಡು ತಿಂಗಳು 42 months 42 ಮहीना मतलब 3.5 साल 3.5 ವರ್ಷ. ತನ್ನ ಕಾರ್ಯಗಳನ್ನು ಏನ್ ಮಾಡ್ತಾನೆ ಅಂದ್ರೆ 3.5 ವರ್ಷ ಕಂಪ್ಲೀಟ್ ಇಂಪ್ಲಿಮೆಂಟ್ ಮಾಡಿ 3.5 ವರ್ಷದಲ್ಲಿ ಪ್ರಪಂಚಕ್ಕೆಲ್ಲ ಫೇಮಸ್ ಆಗ್ಬಿಡ್ತಾನೆ. ಪ್ರಪಂಚಕ್ಕೆಲ್ಲ ಎಲ್ಲ ಕಡೆ ಅವನ ಹೆಸರು, ಅವನ ಗೌರ್ಮೆಂಟ್, ಅವನ ರೂಲಿಂಗು, ಅವನ ಅಧಿಕಾರ 3.5 ವರ್ಷದಲ್ಲಿ ಆಲ್ ರೌಂಡ್ ವರ್ಲ್ಡ್ ವೈಡ್ ಫುಲ್ ಫೇಮಸ್ ಆಗ್ಬಿಡ್ತಾರೆ. ಯಾರು ಅಷ್ಟು ಬೇಗ ಆಗಲಿ 3.5 ವರ್ಷದಲ್ಲಿ ಫೇಮಸ್ ಇವನು ಆಗ್ತಾನೆ. ಮಿನಿಸ್ಟರ್ ಇವನು, ಆ ಟೈಮಲ್ಲಿ ಮಿನಿಸ್ಟರ್ ಇವನು, ಆ ಟೈಮಲ್ಲಿ ದೇವರು ಇವನೇ, ಆದ್ರೆ ದೇವರು ಅಲ್ಲ. उस टाइम में वो मिनिस्टर प्लस भगवान, वो भगवान नहीं है. ನಾನೇ ಅಂದ್ರೆ ದೇವರಲ್ವಾ? ನಾನೇ ಇದು ಯಾರು ಹೇಳಿ ಫಸ್ಟ್ ನಾನೇ ಸೈತಾನ್. ಯಾರು ಹೇಳಿದ್ದು? ಸೈತಾನ್. ಎಲ್ಲ ನೀವು ಪರಲೋಕದಲ್ಲಿ ನೀವು ಯಾರು ನಾನೇ ಹೇಳಿ ಮೇಯು ಮತ್ತು ಬೋಲು ಮೇಯು ಮೇವು ಮೇವು मेरा काम मेरा मैं इतने फैक्ट्री इतने आदमी को मैं मैनेजर मैं आना वो सातान का आत्मा ಸೈತಾನ ಆತ್ಮ ನಾನೇ ಅನ್ನೋದು ನಿನ್ನಲ್ಲಿ ಬಂತ. ನೀನು ಬಿದ್ದಿದೆಯ ಗರ್ಭದಲ್ಲಿ ಸೈತಾನ ಸುಡಿಯಲಿ. ಕಂಟಿನ್ಯೂ ಮಾಡಿ. ಯಾರನ್ನ ಬೈತದೆ? ಕಿಸಿಗೂ ಡಾಕ್ಟೆ ಪರಮೇಶ್ವರ್ ದೇವರನ್ನ ಬೈತೈತೆ. ಆಮೇಲೆ ಯೇಸು ಕ್ರಿಸ್ತನ ನಾಮವನ್ನ ದೂಷಿಸ್ತೈತಂತೆ. ಯೇಸುನ ನೀನು ಯಾರು? ನೀನು ಯೇಸು ಕೌನ್ ತುಮ್ ಯೀಸು तू यीशु है मेरा क्यों ನನಗೇನು ಹಂಗೆ ವಿಚಿತ್ರವಾಗಿ ಇನ್ನೂ ಏನೇನು. ಆಮೇಲೆ ಆತನ ನಿವಾಸವನ್ನು ಪರಲೋಕ ನಿವಾಸಿಗಳನ್ನು ದೂಷಿಸಿತು. ಯಾರ್ಯಾರನ್ನ ಬೈತದ್ದು? ದೇವ್ರನ್ನ, ಪರಲೋಕನ, ದೇವ್ರ ಮಕ್ಕಳನ್ನ, प्रभु का स्वर्ग को, प्रभु का बच्चे को वो डांटते, आवाज मारते, गलीज बात करते, गुस्सा करते. हालेलुया. नेक्स्ट से वचन 7 वचन 7 वचन देखो. हाँ देखिए थोड़ी बस लेट वचन बोलಮ್ಮ. ಇದಲ್ಲದೆ ದೇವಜನರ ಮೇಲೆ ಈ ದೇವಜನರ ಮೇಲೆ ಯುದ್ಧ ಮಾಡಿ ಅವರನ್ನು ಜಯಿಸುವುದಕ್ಕೆ 7 वचन 7 वचन में क्या है? देव आदमी का ऊपर युद्ध करके जीतते. उस समय में अभी नहीं, ಇವಾಗಲ್ಲ, ಆ ಕಾಲದಲ್ಲಿ ಆ ಗೌರ್ಮೆಂಟ್ ಅಲ್ಲಿ ದೇವರ ಮಕ್ಕಳ ಮೇಲೆ ಅಧಿಕಾರ ಇದೆ ನೋಡು. ಈಗ ನಿನ್ನ ಮೇಲೆ ಸೈತಾನಿಗೆ ಅಧಿಕಾರ ಇಲ್ಲ. ಕರ್ತಾ ಆಯ್ತಾ? ಈಗ ಯಾಕೆ? ನಿನ್ನ ದೇವರು ರಕ್ತ ಕೊಟ್ಟು ಕೊಂಡ್ಕೊಂಡಿದ್ದಾನೆ, ಪ್ರೈಸ್ ಕೊಟ್ಟಿದ್ದಾನೆ ನಿನ್ಗಂಟ. ಈಗ ನಿನ್ನ ಮೇಲೆ ಅವನಿಗೆ ಅಧಿಕಾರ ಇಲ್ಲ, ಸೈತಾನಿಗೆ ಅಧಿಕಾರ ಇಲ್ಲ. ನೀನು ಏನನ್ನ ಮಾಡ್ಬೇಕಂದ್ರೆ ದೇವ್ರು ಮಾಡ್ಬೇಕು. ನಿನ್ನ ಸೈತಾನ್ ಒಪ್ಪಿಸ್ಬೇಕು, ಯೋಗನ ಒಪ್ಪಿಸಂಗೆ ದೇವ್ರು ಒಪ್ಪಿಸ್ಬೇಕು. ಕೇಳ್ತಾರೆ ಸರಿಯಾಗಿ ಈ ವಾಕ್ಯ. ಈಗ ನಿನ್ ಮೇಲೆ ಅವನಿಗೆ ಅಧಿಕಾರ ಇಲ್ಲ. ಈಗಿರೋ ದೇವ್ರು ಯಾರ ಮೇಲೂ ಅಧಿಕಾರ ಇಲ್ಲ. ಬರೋ ದಿನದಲ್ಲಿ ಯಾರು ಬಿಡಲ್ಪಟ್ಟಿರ್ತಾರೋ ಇಸ್ರಾಯೇಲ್ ಜನರ ಮೇಲೆ ಸೈತಾನಿಗೆ ಅಧಿಕಾರ ಇರ್ತೈತಿ. ಸೈತಾನ ಅಧಿಕಾರ ಇರ್ತೈತಿ. ನೆಕ್ಸ್ಟ್ ಮತ್ತು ಎಲ್ಲ ತರ ಜನರ ಮೇಲೆ ಜನಾಂಗಗಳ ಮೇಲೆ ಅಧಿಕಾರ ಕೊಡಲ್ಪಟ್ಟಿದ್ದು ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನ सभी आदमी का ऊपर 7 वचन में इसका अधिकार है. देखो सभी वर्ल्ड वाइज अभी 8 करोड़ 18 करोड़ आदमी है ना, 800 crores 800 ಕೋಟಿ ಜನ ಇದಾರಲ್ಲ. ಆಮೇನ್. ಎಲ್ಲರ ಮೇಲೆ ಆ ಕಾಲದಲ್ಲಿ ಅವನಿಗೆ ಅಧಿಕಾರ ಇದೆ. ಈಗಲ್ಲ. ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಜೀವಬಾಧಿತ ಪಟ್ಟಿ का जीवबाधित
बात है, पुस्तक में किसी किसी का नाम नहीं, वो सभी लोग इसको धन्यवाद करते हैं। आपका नाम किधर रहना है? ರೇಷನ್ ಕಾರ್ಡ್ ಅಲ್ಲಿ ಬೇಕಾ? ಆಧಾರ್ ಕಾರ್ಡ್, ಈ ಬುಕ್ಕು, ಆ ಗೌರ್ಮೆಂಟ್, ಈ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಇದೆಯೋ ಇಲ್ವೋ? ನಿಮ್ಮ ಹೆಸರು ಎಲ್ಲಿರ್ಬೇಕಾ? ಜೀವ ಬಾಧ್ಯರ ಪಟ್ಟಿಯಲ್ಲಿ ಜೀವ ಬಾಧಿಕ जीव बात पुस्तक पहले बोला, ये बोलने के लिए मैंने बनाया है। जीवन पुस्तक में आपका नाम लाना, इधर रेशन कार्ड में है नहीं परवाना, ये रेशन कार्ड ಇದೆಯೋ ಇಲ್ವೋ ಪರವಾಗಿಲ್ಲ, ಆಧಾರ್ ಕಾರ್ಡ್ ಅಲ್ಲಿ ಇದೆಯೋ ಇಲ್ವೋ ಪರವಾಗಿಲ್ಲ, ಎಲೆಕ್ಷನ್ ವೋಟರ್ ಐಡಿ ಅಲ್ಲಿ ಇದೆಯೋ ಇಲ್ವೋ ಪರವಾಗಿಲ್ಲ, ಜೀವ ಬಾಧ್ಯರ ಪಟ್ಟಿಯಲ್ಲಿ ನಿನ್ನ ಹೆಸರು ಇರಬೇಕಿಲ್ಲ ಅಂದ್ರೆ ಏನ್ ಮಾಡ್ತೀಯಂತೆ? ಅವನಿಗೆ ಏನ್ ಮಾಡ್ತೀಯಂತೆ? ಆಂಟಿಕ್ರೈಸ್ಟ್ ಏನ್ ಮಾಡ್ತೀಯಂತೆ? ವಿಗ್ರಹಕ್ಕೆ ಏನ್ ಮಾಡ್ತೀಯಂತೆ? ಸೈತಾನ ಮಗನಿಗೆ ಏನ್ ಮಾಡ್ತೀಯಂತೆ? ಯೇಸು ಕ್ರಿಸ್ತನು ದೇವರ ಮಗನು, ಆತನಿಗೆ ಅಡ್ಡ ಬೀಳಕ್ ಹೋಗಿ ಆ ಕಾಲದಲ್ಲಿ ನಿನ್ನ ಹತ್ರ ಇಲ್ಲಂದ್ರೆ ಅವನಿಗೆ ಅಡ್ಡ ಬೀಳ್ಬೇಕು. ಕಂಟಿನ್ಯೂ ಮಾಡಮ್ಮ. ಕಿವಿಯುಳ್ಳವನು ಕೇಳಿ. ಆಮೇಲೆ ತಾನೇ ಸೆರೆಗೆ ಹೋಗ್ತಾನೆ. ಹಲ್ಲೆಲೂಯಾ. ಎಷ್ಟು ಜನನ ಮೋಸ ಮಾಡಿದ್ದಾನೆ ಸೈತಾನ. ಆ ಕಾಲದಲ್ಲಿ 7 ವರ್ಷ ಉಪದ್ರವ ಕಾಲದಲ್ಲಿ ಎಷ್ಟು ಮಂದಿಯನ್ನ, ದೇವರ ಮಕ್ಕಳನ್ನ, ಅನ್ಯ ಜನರನ್ನ ಮೋಸ ಮಾಡಿ ಸೈತಾನನ ಮಗ ಆಂಟಿ ಕ್ರೈಸ್ಟ್ ನರಕಕ್ಕೆ ತಗೊಂಡು ಹೋಗ್ತಾನೆ. नाने देवरंते मैं ही परमेश्वर बोल के कितनी आदमी को नरक लेके चलेगा वो। आजकल कुछ दिन क्या करेगा वो? नरक में चला जाएगा। सातान का बेटा ಅವನನ್ನ ದೇವರು ಎತ್ತಿ ನರಕದಲ್ಲಿ ಹಾಕ್ತಾನೆ. ಎಷ್ಟು ಜನ ನರಕಕ್ಕೆ ಕರ್ಕೊಳ್ಳೋದ? ಅವನನ್ನ ಎತ್ತಿ ದೇವರು ನರಕದಲ್ಲಿ ಹಾಕ್ತಾನಂತೆ. ಫಸ್ಟ್ ಅವನೇ ನರಕಕ್ಕೆ ಹೋಗೋದು. कौन नरक में पहले जाएगा? एंटी क्राइस्ट। सेकेंड डुप्लीकेट प्रवादी, फॉल्स प्रॉफिट, मतलब झूठ भविष्यवक्ता। हालेलुया। ಸುಳ್ಳು ಪ್ರವಾದಿ ಎರಡನೇ ಮೃಗ. ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡ್ತೀವಿ. ಎರಡನೇ ಮೃಗ ಅದು. ಫಸ್ಟ್ ಯಾರು ನರಕಕ್ಕೆ ಹೋಗೋದು? ಕ್ರಿಸ್ತು ವಿರೋಧಿ. ಸೆಕೆಂಡ್ ಯಾರು? ಕ್ರಿಸ್ತು ವಿರೋಧಿಗೆ ಸಹಾಯ ಮಾಡಿರೋ ಸುಳ್ಳು ಪ್ರವಾದಿ. ಎರಡನೆಯ ಮೃಗ ಅಥವಾ ಎರಡನೆಯ ಮೃಗ. ಪಹಲೆ ಎರಡನೆಯ ಮೃಗ. ಮೂರನೇದು ಯಾರು ನರಕಕ್ಕೆ ಹೋಗೋದಂದ್ರೆ ಸೈತಾನ. थर्ड वाला कौन नरक जाएगा? सातान। बाद में पापी आदमी, विग्रह आराधना आदमी, झूठ आदमी। कौन कौन विश्वास प्रभु नहीं किया वो आदमी। और बाद में जीवन पुस्तक में क्रिश्चियन हो गया, वो प्रभु का चित्त जैसे नहीं जिया, वो लोग नरक जाएगा। हालेलुया। ಅಲ್ಲಿ ಲಾಸ್ಟ್ ವಾಕ್ಯ ತುಂಬಾ ಇಂಪಾರ್ಟೆಂಟ್ ಆಗಿದೆ ನೋಡಿ ಸರ್. ಇದರಲ್ಲಿ ದೇವ ಜನರ ತಾಳ್ಮೆ, ನಂಬಿಕೆಯು ತೋರಿ ಬರ್ತದೆ. ಆ ಟೈಮಲ್ಲಿ ನಾನು ಆ ಮುದ್ರೆಯನ್ನು ಹಾಕ್ಸ್ಕೊಳ್ಳಲ್ಲ, ನಾನು ಆಂಟಿ ಕ್ರೈಸ್ಟ್ಗೆ ನಮಸ್ಕಾರ ಮಾಡಲ್ಲ, ನನಗೆ ಊಟ ಕೊಟ್ಟಿಲ್ಲಂದ್ರೂ ಪರವಾಗಿಲ್ಲ, ನೀರು ಕೊಟ್ಟಿಲ್ಲಂದ್ರೂ ಪರವಾಗಿಲ್ಲ, ನನ್ನ ಮನೆನೇ ಹೋಗ್ಬೇಕಾಗಿತ್ತು. ದೇವ್ರು ನಮ್ಮ ಪಾಸ್ಟ್ ಹೋದ್ರು, ನಮ್ ಗಂಡ ಹೋದ, ನಮ್ಮ ಹೆಂಡತಿ ಹೋದ್ರು, ನಮ್ಮ ಮಕ್ಕಳು ಹೋದ್ರು, ನಾನು ಮಿಸ್ ಆಗ್ಬಿಟ್ಟೆ, ನಾನು ರಾಕ್ಷಸಲ್ಲಿ ಹೋಗಿಲ್ಲ, ನಾನು ದೇವ್ರು ಎತ್ತಲ್ಪಟ್ಟಾಗ ಹೋಗಿಲ್ಲ, ಸೀಕ್ರೆಟ್ ಆಗಿ ಬಂದ ಯೇಸು ಸ್ವಾಮಿ, ಸೀಕ್ರೆಟ್ ಆಗಿ ಬಂದಾಗ ನಾನು ಹೋಗಿಲ್ಲ, प्रभु सीक्रेट से आया, उस टाइम में नहीं चला, मेरा पास्टर गया, मेरा बेटी गया, मेरा पति गया, मेरा पत्नी गया, मैं मिस हो गया। अभी तुम मैं मिस हो तो नरक जाएगा। मेरे को ये खाना नहीं दिए तो परवाना, पानी नहीं दिए तो परवाना, टैबलेट नहीं दिए तो परवाना, मैं मर जाएगा प्रभु के लिए। हालेलुया। उस टाइम में चर्च नहीं रहेगा, उस टाइम में बैप्टिस्ट नहीं रहेगा, उस टाइम में पास्टर नहीं रहेगा, उस टाइम में बाइबल नहीं रहेगा, उस टाइम में अच्छा आदमी नहीं रहेगा, सभी प्रभु का पास चले जाएगा। बाद में एंटी क्राइस्ट आएगा, 7 साल इस पृथ्वी को रूल करेगा। आमीन। और पास्टर इरಲ್ಲ, ಪರಿಶುದ್ಧಾತ್ಮ ಇರಲ್ಲ. ಆಮೇನ್. ಯಾರು ಬಾಡಿಯಲ್ಲಿರೋ ಸೇವೆ ಮಾಡಕ್ಕಾಗಲ್ಲ. ಸೇವೆ
ದೇಹದಲ್ಲಿರೋದು ಸೇವೆ ಮಾಡಕ್ ಸೈತಾನ ಬಿಡಲ್ಲ. देवी रहेगा ना ऐसे वाला कोई सेवा नहीं कर सकता. ಎರಡು ಸಾಕ್ಷಿಗಳು ದೇವದೂತರು ಆ ಸಮಯದಲ್ಲಿ ಸೇವೆ ಮಾಡ್ತಾರೆ. ದೇಹದಲ್ಲಿರೋ ಯಾರು ಆ ಟೈಮಲ್ಲಿ ಸೇವೆ ಮಾಡಕ್ಕಾಗಲ್ಲ, ಮಾಡಿದ್ರೆ ಬಿಡಲ್ಲ, ಮಾಡೋಕ್ಕೂ ಆಗೋದು ಇಲ್ಲ. ಕಂಪ್ಲೀಟ್ಲಿ ಕಂಟ್ರೋಲ್ ಕ್ರಿಸ್ತು ವಿರೋಧಿ ಕೈಯಲ್ಲಿರ್ತದೆ. ಕಂಪ್ಲೀಟ್ ಕಂಟ್ರೋಲ್ ಕ್ರಿಸ್ತು ವಿರೋಧಿ ಕೈಯಲ್ಲಿರ್ತದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಗಾಡಿಗೆ ಕೊಡ್ತಾರೆ, ಗೊತ್ತಲ್ಲ, ಸೌಂಡ್ ಬರಲ್ಲ. ಏನ್ ಗಾಡಿ ಹೇಳಿ ಅದು? ಎಲೆಕ್ಟ್ರಿಕ್ ಗಾಡಿ. ಕರೆಕ್ಟ್ ಆಗಿ ಹೇಳಿ. ಇನ್ನೂ ಒಂದು ಪಾಯಿಂಟ್ ಇದೆ, ದುಡ್ಡು ಕಟ್ಬಿಟ್ಟು ತಗೊಳ್ಳೋದು. ಆ ಗಾಡಿ ಎಲ್ಲದ್ರಲ್ಲಿ ನಿಲ್ಸ್ಬಿಟ್ಟು ಹೋಗ್ತಾರೆ, ಗೊತ್ತಾ? ಕರೆಕ್ಟ್. ನಿಲ್ಸ್ಬಿಟ್ಟು ಹೋಗಿರ್ತಾರೆ, ಗೊತ್ತಾ? ಆ ಗಾಡಿ ಹೆಂಗ್ ಗೊತ್ತಾಗ್ತದೆ ಕಂಪ್ನಿಯವರಿಗೆ? ಸೈಡ್ ಹಾಕಿ ಮೇನ್ ರೋಡಲ್ಲಿ, ಹೈವೇ ರೋಡಲ್ಲಿ, ಚಿಕ್ಕ ರೋಡಲ್ಲಿ ಅಂಗಡಿಗಳಲ್ಲಿ ಬಿಟ್ಬಿಟ್ಟು ಹೋಗಿರ್ತಾರೆ. ಬಂದು ಕರೆಕ್ಟ್ ಆಗಿ ಎತ್ಕೊಂಡು ಹೋಗ್ತಾರೆ. ಸೆನ್ಸರ್ ಫಿಟ್ ಮಾಡಿರ್ತಾರೆ ಅದರಲ್ಲಿ. ಹಂಗೆ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಬೆಕ್ಕುಗಳಿಗೆ, ನಾಯಿಗಳು ಕೂಡ ಫಿಟ್ ಮಾಡ್ತಾ ಇದ್ದಾರೆ. ಎಲ್ಲಿದೆ ಅಂತ ನಮ್ಮ ನಾಯಿ ಮಿಸ್ ಆದ್ರೆ ಗೊತ್ತಾಗಲಿಲ್ಲ. 50 ಲಕ್ಷ ನಾಯಿ ಇದೆ, 50 लाख ಕುತ್ತೆ. ಮನೆ ಪೇಪರ್ ನೋಡಿದೆ, 10 ಕೋಟಿ ಒಂದು ನಾಯಿ. ಮನುಷ್ಯರು ಕೂಡ ಬೆಲೆ ಇಲ್ಲ. ನಿನ್ ಕಿಡ್ನಿ, ಲಿವರ್, ಕಣ್ಣು, ಹಾರ್ಟ್ ಎಲ್ಲ ಮಾಡಿದ್ರೆ 4.5 ಕೋಟಿ. ಎಷ್ಟು ಕೋಟಿ? 4.5 ಕೋಟಿ ಮಾರಾಗಿರೋಣ. ಮೊಬೈಲ್ ಇಸ್ಕೊಂಡು ಒಂದು ಒಳ್ಳೆ ಸೈಟ್ ಮನೆ ಚಮೀರೆಲ್ಲ. ನಾಯೇ 10 ಕೋಟಿ ಇದೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೆನ್. ಇವತ್ತು ಫುಲ್ ಮುಗಿಸೋಣ ಅಂತ ಬಂದೆ, ಆಗಿಲ್ಲ. 11th ಇಂದ ಕಂಟಿನ್ಯೂ ಮಾಡ್ತೀವಿ. 11 वचन से नेक्स्ट प्रभु का चिंतन ಇತ್ತು. ನೆಕ್ಸ್ಟ್ ಬುಧವಾರ ದೇಗಿಗೆ. ಇದು ದೇವರ ಒಂದು ಪ್ರಣಾಳಿಕೆ, ದೇವರ ಚಿತ್ತ. ಹುಷಾರ್. ಆಂಟಿ ಕ್ರೈಸ್ಟ್ ಪೀರಿಯಡ್ ಕಂಪ್ಲೀಟ್ ಗೊತ್ತಾಗ್ಬಿಡ್ತದೆ. ಇವಾಗಲೇ ನೀನು ಎಲ್ಲಿದ್ದೀಯ ಅಂತ ಹೇಳ್ತಾರೆ ಬೇಕಾದ್ರೆ. ನಿನ್ ಗಾಡಿ ಎಲ್ಲಿದೆ, ನೀನ್ ಎಲ್ಲಿದ್ಯಾ, ನಿನ್ ಜಮೀನು ಎಷ್ಟಿದೆ, ನಿನ್ ಹೆಂಡತಿ ಎಷ್ಟು, ಮಕ್ಕಳ ಎಷ್ಟು, ಆಮೇಲೆ ನಿನ್ ಮನೆಗೆ ಎಷ್ಟಿದೆ, ಎಲ್ಲ ಕಂಪ್ಲೀಟ್ ಗೌರ್ಮೆಂಟ್ ಹತ್ರ ಡೀಟೇಲ್ಸ್ ಇದೆ. ನೋಡಿ, ನೀನು ಆಧಾರ್ ನಂಬರ್ ಹೇಳಿದ್ರೆ ನಿನ್ ಹೆಸರು ಹೇಳ್ತಾರೆ. ಆಧಾರ್ ನಂಬರ್ ಹೇಳಿದ್ರೆ ನಿನ್ ಖಾಲಿ ಆಧಾರ್ ನಂಬರ್ ಹೇಳು, ನಿನ್ ಹೆಸರು ಹೇಳ್ತಾರೆ. ನಿನ್ ಫೋನ್ ನಂಬರ್ ಹೇಳು, ನಿನ್ ಆಧಾರ್ ನಂಬರ್ ಹೇಳ್ತಾರೆ. ನಿನ್ ಫೋನ್ ನಂಬರ್ ಹೇಳು, ನಿನ್ ಹೆಸರು ಹೇಳ್ತಾರೆ. ಟ್ರೂ ಕಾಲರ್ ಅಲ್ಲಿ ಬರ್ತದೆ ನೋಡಿ ನಿನ್ ಹೆಸರು. ಆಮೇಲೆ ಸಾರಿ ಮೇಲೆ ಉಪಗ್ರಹ ಇದೆಲ್ಲ, ಒಂದು ಫೋಟೋ ಹಿಡಿದಂತೆ ಆ ಅಮ್ಮ ಐಸ್ ಕ್ರೀಮ್ ಇಟ್ಕೊಂಡು ಹೋಗ್ತಾ ಇರೋದು, ಯಾವ ಬ್ಯಾಗ್ ಹಾಕಿದ್ದಾರೆ, ಆ ಬ್ಯಾಗ್ ಕಂಪನಿ ಹೆಸರು, ಕ್ಲೀನ್ ಆಗಿ ಎಲ್ಲಿದ್ದಾರೆ, ಯಾವ ಸರ್ಕಲ್ ಅಲ್ಲಿ ಇದ್ದಾರೆ, ಯಾವ ರೋಡಲ್ಲಿ ಹೋಗ್ತಾ ಇದ್ದಾರೆ ಅಂತ ಫೋಟೋ ಹಿಡಿದು ಪೊಲೀಸ್ ಕೊಡ್ತಾರೆ. ಈಗ ರೌಡಿಗಳನ್ನ, ಕಳ್ಳರನ್ನ, ಮರ್ಡರ್ ಮಾಡೋನ್ನ ಹೆಂಗ್ ಕಂಡುಹಿಡಿತಾರೆ? ಆ ತರನೇ ಕಂಪ್ಲೀಟ್ ಸಿಟಿಲಿ ಎಲ್ಲ ಸಿಟಿಗಳು ಎಲ್ಲ ಕಂಪ್ಲೀಟ್ ಪೊಲೀಸ್ ಅಂಡರ್, ಗೌರ್ಮೆಂಟ್ ಅಂಡರ್ ಬಂದ್ಬಿಡ್ತಾ ಇದೆ ಆಲ್ರೆಡಿ. ಈ ಆಂಟಿ ಕ್ರೈಸ್ಟ್ ಟೈಮಲ್ಲಿ, ಈ ಕ್ರಿಸ್ತು ವಿರೋಧಿ ಟೈಮಲ್ಲಿ ಕಂಪ್ಲೀಟ್ ಓಪನ್ ಆಗಿರ್ತದೆ. ನಿಮ್ಮ ಮನೆ ಪ್ಯಾನೆಲ್ ಕೂಡ ಸೆನ್ಸರ್ ಫಿಟ್ ಮಾಡಿರ್ತಾರೆ. ನಿಮ್ಮ ಮನೆ ಟಿವಿ, ನಿಮ್ಮ ಮನೆ ಫ್ರಿಡ್ಜ್ ಎಲ್ಲ ಅದರಲ್ಲಿ ಸ್ಪಾಟ್ ಆಗಿರ್ತದೆ. ನೀವೇನ ಪ್ರೇ ಮಾಡಿದ್ರೆ ಪೊಲೀಸ್ ಬಂದು ಬಾಗಿಲಲ್ಲಿ ಇಟ್ಟಿರ್ತಾರೆ. ಇವಾಗಲ್ಲ, ಈ ಆಂಟಿ ಕ್ರೈಸ್ಟ್ ಗೌರ್ಮೆಂಟ್ ಬರ. ಈ ಬೈಬಲ್ ತೆಗೆದು ಓದಿ, ಪೊಲೀಸರು ಬಂದು ಅಲ್ಲಿ ನಿಂತಿರ್ತಾರೆ, ತೆಗೆದುಕೊಂಡು ಹೋಗಿ ಜೈಲಿಲ್ಲ. ಈಗ ನೀವು ಬೈಬಲ್ ತೆಗಿಬೋದು, ಓದ್ಬೋದು. ಬ್ಯಾಪ್ಟಿಸಮ್ ಇದೆ, ಪಾಸ್ಟರ್ ಇದ್ದಾರೆ, ಚರ್ಚ್ ಇದೆ, ಎಲ್ಲ ಇದೆ. ಆ ಟೈಮಲ್ಲಿ ಏನು ಇರಲ್ಲ. ಕಂಪ್ಲೀಟ್ ಕಂಟ್ರೋಲ್. ಸೈತಾನ ಮಗ ಆಂಟಿ ಕ್ರೈಸ್ಟ್, ಕ್ರಿಸ್ತು ವಿರೋಧಿ, ಅಂತಿ ಕ್ರಿಸ್ತು. ಅಂತಿ ಕ್ರಿಸ್ತು ಅಂದ್ರೆ ಕಡೇ ಯೇಸು ಅಂತ. ಇದುವರೆಗೂ ಎಷ್ಟೋ ಜನ ನಾನೇ ಯೇಸು, ನಾನೇ ಯೇಸು, ನಾನೇ ಯೇಸು ಅಂತ ಬಂದಿದ್ದಾರೆ. ಮೇರಿ यीशु, मेरी यीशु बोल के बहुत आदमी अभी तो इस पृथ्वी का ऊपर, इस प्रपंच में 12 आदमी मेरी यीशु बोलते, वो यीशु नहीं है. ಈ ಕ್ರಿಸ್ತು ವಿರೋಧಿ ಲಾಸ್ಟ್ ಆಂಟಿ ಕ್ರೈಸ್ಟ್, ಲಾಸ್ಟ್ ಇವನಾದ್ಮೇಲೆ ಯಾರು ನಾನೇ ಕ್ರಿಸ್ತು ಅಂತ ಹೇಳಲ್ಲ. ಇದು ಆಂಟಿ ಕ್ರೈಸ್ಟ್ ಗೌರ್ಮೆಂಟ್. ಇಷ್ಟೊತ್ತು ನೀವು ಕೇಳಿದೇನು? ಇಂಡಿಯಾದಲ್ಲಿ ಯಾವ ಗೌರ್ಮೆಂಟ್ ಇರೋದು? ನರೇಂದ್ರ ಮೋದಿ ಗೌರ್ಮೆಂಟ್. ರಷ್ಯಾದಲ್ಲಿ ಯಾವ ಗೌರ್ಮೆಂಟ್ ಇರೋದು? ಪುಟಿನ್ ಗೌರ್ಮೆಂಟ್. ಅಲ್ಲಿ ಅಮೆರಿಕದಲ್ಲಿ ಯಾವ ಗೌರ್ಮೆಂಟ್ ಇರೋದು? ಡೊನಾಲ್ಡ್ ಟ್ರಂಪ್ ಗೌರ್ಮೆಂಟ್. ಇದ್ಯಾವು ಇರಲ್ಲ ಇರುವಾಗ. ಈ ಕ್ರಿಸ್ತು ವಿರೋಧಿ ಗೌರ್ಮೆಂಟ್ ಇರುವಾಗ ಇವ್ರು ಯಾರು ಇರಲ್ಲ. ಎಲ್ಲ ಒಂದು ಲ್ಯಾಂಗ್ವೇಜ್,
ಒಂದೇ ಭಾಷೆ, ಒಂದೇ ದೇವರು, ಒಂದೇ ಕರೆನ್ಸಿ, ಒನ್ ವರ್ಲ್ಡ್, ಒನ್ ಲ್ಯಾಂಗ್ವೇಜ್, ಒನ್ ಗೌರ್ಮೆಂಟ್, ಎಲ್ಲ ಒಂದೇ 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 ಒಂದೇ. ಅದಕ್ಕೆ ನಮ್ಮ ಮುಂಚೆ ಯೇಸು ಸ್ವಾಮಿ ಬರ್ತಾರೆ ಹೋಗು. ಅದಕ್ಕೆ ನಿನ್ನ ವಾರ ವಾರ ದೇವ್ರ ಕಂಡು ಬುಧವಾರ ಬೈಬಲ್ ಸ್ಟಡಿ, ಶುಕ್ರವಾರ ಪಾಸ್ಟರ್ ಪ್ರೇಯರ್, ಡೈಲಿ ವಿಜ್ಞಾಪನೆ ಪ್ರೇಯರ್, ಸ್ಪೆಷಲ್ ಮೀಟಿಂಗ್, ಸಂಡೇ ಸರ್ವಿಸ್, ಸ್ಪೆಷಲ್ ಮೀಟಿಂಗ್ ಕರೆದು ನಿನ್ನ ಪರಿಶುದ್ಧಾತ್ಮ ನಿನ್ನ ಪ್ರೇರೇಪಿಸೋದು. ಬೇಕಾಗಿ ಹೋಗಿಲ್ಲಂದ್ರೆ ಮಾತ್ಕೊಳ್ತೀಯ, ಆಮೇಲೆ ಪರಿಶುದ್ಧಾತ್ಮ ನೀನು ಬೆಲೆ ಕೊಟ್ಟಿಲ್ಲ ಅಂದ್ರೆ ಈಗ ಲೋಕದಲ್ಲಿ ನಿಮಗೆ ಆಶೀರ್ವಾದ. ನೆಕ್ಸ್ಟ್ बुधवार 11वें वचन में नोड़ना 11 वचन से नेक्स्ट बुधवार देखेंगे। प्रभु अभी तक आपको आपका फैमिली को प्रभु से करना దేవుడి మనని కుటుంబాన్ని ఆశీర్వదించి కర్తనాలు యేసు క్రీస్తు వేగ మార్గనే మారనాథ. ఆమేన్.